ಎಸ್ ಸಚಿವ ಸಂಪುಟ ಇವತ್ತು ಸಂಪುಟ ವಿಸ್ತರಣೆ ಆಗ್ತಾ ಇರತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ಕಾಂಗ್ರೆಸ್ನ ಪಟ್ಟಿ ಅಧಿಕೃತವಾಗಿ ಫೈನಲ್ ಆಗಿದೆ. ಜೊತೆಗೆ ಆ ಪಟ್ಟಿ ಕೂಡ ಬಿಜೆಪಿಗೆ ಆ ಪಟ್ಟಿ ಕೂಡ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಇನ್ನು ಜೆಡಿಎಸ್ ಸಚಿವರ ಪಟ್ಟಿ ಇನ್ನೂ ಕೂಡ ಅಂತಿಮ ಆಗಿರಲಿಲ್ಲ. ಈಗ ಅಂತಿಮ ಅಂತಕ್ಕಂಥ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಜೆಡಿಎಸ್ ಪಟ್ಟಿ ಬಹುತೇಕ ಫೈನಲ್ ಆಗಿದೆ ಅಂತಕ್ಕಂಥ ಮಾಹಿತಿ ನಮಗೆ ಲಭ್ಯವಾಗ್ತಾ ಇದೆ. ಕೊನೆ ಕ್ಷಣದಲ್ಲಿ ಜೆಡಿಎಸ್ ನಲ್ಲಿ ಸಚಿವ ಸ್ಥಾನ ವಂಚಿತರಾಗಿದ್ದಾರೆ ಡಿಸಿ ತಮ್ಮಣ್ಣ, ಎಚ್ ವಿಶ್ವನಾಥ್ ಮತ್ತು ಮನಗೂಳಿ. ಬಸವರಾಜ ಹೊರಟ್ಟಿ, ಎಟಿ ರಾಮಸ್ವಾಮಿ, ಗುಬ್ಬಿ ಶ್ರೀನಿವಾಸ್, ರಾಜಾ ವೆಂಕಟಪ್ಪ ನಾಯಕ್ ಇವರೆಲ್ಲರೂ ಕೂಡ ಸಚಿವ ಸ್ಥಾನ ವಂಚಿತರಾಗಿದ್ದಾರೆ ಅಂತಕ್ಕಂಥ ಮಾಹಿತಿ ನಮಗೆ ಲಭ್ಯವಾಗ್ತಾ ಇದೆ. 9 ಸಚಿವರ ಸ್ಥಾನ ತುಂಬೋದಕ್ಕೆ ದೇವೇಗೌಡರು ನಿರ್ಧಾರ ಮಾಡಿದ್ದಾರೆ. 2 ಬಾಕಿ ಉಳಿಸಿಕೊಳ್ತಾರೆ. 2 ಸ್ಥಾನಗಳನ್ನ ಬಾಕಿ ಉಳಿಸಿಕೊಂಡು ಮುಂದಿನ ದಿನಗಳಲ್ಲಿ ಅದನ್ನ ನೋಡಿಕೊಂಡು ಫಿಲಪ್ ಮಾಡುವಂತಹ ಯೋಜನೆ ದೇವೇಗೌಡರದ್ದು. ಮೈಸೂರು ಹಾಗೂ ಹಾಸನ ಭಾಗಕ್ಕೆ ತಲಾ 2 ಸಚಿವರಾಗುವ ಯೋಗ. ಒಕ್ಕಲಿಗರಿಗೆ 6, ಪರಿಶಿಷ್ಟ ಜಾತಿ 2, ಲಿಂಗಾಯತ 1, ಕುರುಬ ಸಮುದಾಯದ 1 ಸಚಿವ ಸ್ಥಾನ ಲಭ್ಯವಾಗ್ತಾ ಇದೆ. ಕೊನೆ ಕ್ಷಣದಲ್ಲಿ ಕೆಆರ್ ನಗರದ ಸಾರಾ ಮಹೇಶ್ಗೆ ಸಚಿವ ಸ್ಥಾನ ಲಭ್ಯವಾಗಿದೆ. ಆದರೆ ಡಿಸಿ ತಮ್ಮಣ್ಣ ಅವರ ಹೆಸರಿತ್ತು, ಅದು ಇವಾಗ ಕ್ಯಾನ್ಸಲ್ ಆಗಿದೆ. ಇನ್ನು ವಿಶ್ವನಾಥ್ ಮತ್ತು ಮನಗೂಳಿ ಅವ್ರಿಗೂ ಕೂಡ ಸಚಿವ ಸ್ಥಾನ ಲಭ್ಯ ಆಗಿಲ್ಲ. ಈ ಹಿಂದೆನೇ ಹೇಳಿದಂತೆ ಬಸವರಾಜ ಹೊರಟ್ಟಿ ಅವ್ರಿಗೂ ಕೂಡ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತಕ್ಕಂಥ ಮಾಹಿತಿ. ಅಲ್ಲಿಗೆ ಜೆಡಿಎಸ್ನ ಪಟ್ಟಿ ಕೂಡ ಬಹುತೇಕ ಅಂತಿಮವಾಗಿದೆ. 9 ಮಂದಿ ಜೆಡಿಎಸ್ನ ಶಾಸಕರು ಇವತ್ತು ಮಂತ್ರಿಗಳಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ.